ವಿಜಯ್ ಇಟ್ರೆ ಒಂದು ವ್ಯಾಪಾರ ಮಾಸ ಆಗಿ ಒಂದು ಕಲೆಕ್ಷನ್ 100%. ನಿರ್ಮಾಪಕರು ಅಂದ್ರೆ ನಿರ್ಮಾಪಕರು ಕಲಾವಿದರಿಗೂ ನಿರ್ದೇಶಕರಿರಬೇಕು. ಇವತ್ತು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಮ್ಮ ನಾವು ಸಿನಿಮಾ ಮಾಡ್ತಾ ಇದ್ರಲ್ಲಿ ನಾನು ಇಡೀ 3 ಸಿನಿಮಾ ಮಾಡಿದ್ವಿ. 3 ಸಿನಿಮಾಗೆ ಯಾವುದು ಮೋಸ ಆಗಿಲ್ಲ, ಸಕ್ಸಸ್ ಆಗಿದೆ. ಎಲ್ಲ ಸಿನಿಮಾಗಳು ಎಲ್ಲ ರೀತಿ ಎಲ್ಲರಿಗೂ ಮಾಡ್ಲಿಕ್ಕೆ ದಯವಿಟ್ಟು ಚಿತ್ರಕ್ಕೆ ಇನ್ನೂ ಒಳ್ಳೇದಾಗಿದೆ. ನನ್ಗೇನು ಅನ್ನಿಸ್ತಾ ಇದೆ ಅಂದ್ರೆ, ಕನ್ನಡ ಚಿತ್ರಕ್ಕೆ ಸ್ಪಂದನ ರಮ್ಯನ ಎಂಟ್ರಿ ಮಾಡಿದಾಗ ಏನು ರಮ್ಯ ಇದ್ದು ಇವತ್ತು ಅದೇ ತರ ಕಷ್ಟ ನಂಬಿಲ್ಲ. ರಿಯಲಿ ಮತ್ತೊಮ್ಮೆ ರಮ್ಯ ಎಂಟ್ರಿ ಅಂತ ನಾನು ಹೇಳಿದ್ದೇನೆ. ಕನ್ನಡ ಚಿತ್ರರಂಗದಲ್ಲಿ ನೀನು 15 ವರ್ಷ ಮಿನಿಮಮ್ ಆಳ್ಗೆ ಗ್ಯಾರಂಟಿ ಹೇಳ್ಕೋಬಾರ್ದಿಲ್ಲ. ಆಲ್ ದ ಬೆಸ್ಟ್ ಮಗಳೇ. ಥ್ಯಾಂಕ್ ಯು. ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಅವ್ರ ಮಗಳದು ಮದುವೆ ಇದೆ. ಸೊ ಅವ್ರು ಇನ್ನೊಂದ್ಸರಿ ರಿಕ್ವೆಸ್ಟ್ ಮೀಟರ್ ಬಂದು ಜೊತೆ. ಆಮೇಲೆ ಆಡಿಯೋ ನಮ್ಮ ಆನಂದ ಆಡಿಯೋಸ್ ಅವರು ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತಗೊಂಡ್ರು. ಸೊ ಅದೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರು. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗಲೂ ಸಿನಿಮಾ ಇದು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ MC ಬಿಜ್ಜು, ರಾಹುಲ್ ಡಿಟ್ಟೋ, ಆಡಿದಂಥ ಎಲ್ಲ ಸಿಂಗರ್ಸು, ನಾಗಾರ್ಜುನ ಶರ್ಮಾ ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ. ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತಗೊಂಡಿದೆ. ಆಲ್ರೆಡಿ ಬಿಫೋರ್ ಶೂಟಿಂಗ್ಗೆ ಸೇಲ್ ಆಗಿದೆ ತುಂಬ ಒಳ್ಳೆ ಮೊತ್ತದಲ್ಲಿ. ಅದು ನನಗೆ ಒಳ್ಳೆ ವಿಷಯ. ಜವಾಬ್ದಾರಿಯ ದೀಪಗಳು ಅಂತ ಹಾಕಿದ್ದೀರಾ, ಡ್ಯಾಶ್ ಇಟ್ಟಿದ್ದೀರಾ, ಅಲ್ಲಿ ದಾರಿಗೆ ಏನು ಕೊಟ್ಟಿಲ್ಲ ನೆಕ್ಸ್ಟ್. ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ ಅಥವಾ ನಿಮ್ಮ ಮಕ್ಕಳು ತುಂಬಬೇಕಾ? ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂತದ್ದು, ಇನ್ನು ಜವಾಬ್ದಾರಿ ಪೂರೈಸಿಲ್ಲ ಅವರು. ಸೊ ಅವ್ರು ಫಿಲ್ ಮಾಡ್ಲಿ ಅಂತ ಬಿಟ್ಟಿರುವಂತದ್ದು ಅಥವಾ ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನ ತುಂಬಬೇಕು ಅನ್ನೋ ಆಸೆ ಇದೆ. ಅವ್ರು ತುಂಬಲಿ ಅದನ್ನ ಅಷ್ಟೇ. ಗೊತ್ತಿಲ್ಲಮ್ಮ, ಅಂದ್ರೆ ನಾ ಪ್ರತಿ ಸರಿ ಕಥೆ ಮಾಡಿದಾಗ್ಲೂ ತುಂಬ ಕೂತು ಟೀಮ್ ಜೊತೆ ಮಾತಾಡ್ತೀನಿ. ನಾನು, ಮಾಸ್ತಿ ಮತ್ತೆ ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬಾ ಮಾತಾಡ್ತೀವಿ. ಒಂದೊಂದ್ಸತಿ ಒಂದೊಂದು ವಿಷಯ ಹೇಳಕ್ ಹೊರಡ್ತೀವಿ ಅಷ್ಟೇ. ಅದು ಯಾವ ಕಲರ್ ಆಗುತ್ತೆ ನನಗೆ ಗೊತ್ತಿಲ್ಲ. ಅದು ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ. ಸರ್, ಈಗ ಸಿನಿಮಾಗಳನ್ನ ಮಾಡುವಾಗ ಸರ್, ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ದಾರೆ, ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದಾರೆ ಸರ್. ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ. ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ 100% ನಮಗಿದೆ. ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್. ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇರುತ್ತೆ ನಿಮ್ದು? ರಿಸರ್ಚ್ ತುಂಬಾ ರಿಸರ್ಚ್ ಮಾಡಿದ್ರೆ ಅದು ಇನ್ನೊಂದ್ಸರಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ. ಫಸ್ಟ್ ರಿಲೀಸ್ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಹೇಳ್ತೇನೆ. ಸರ್, ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ದೀರಾ, ಡೈರೆಕ್ಟರ್ ನೀವೇ ಆಗಿದ್ದೀರಾ? ಸ್ಪೆಷಲ್ ಎಂಟ್ರಿ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು? ಇಲ್ಲಮ್ಮ, ಅವರಿಬ್ಬರೇ ಸ್ಪೆಷಲ್. ಹೋಗಕ್ಕೆ ಆಗಲ್ಲ ಫ್ರೇಮ್ ಒಳಗಡೆಗೆ. ನನ್ಗೆ ಅವರಿಬ್ರು ಸ್ಪೆಷಲ್. ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ. ನನ್ನಲ್ಲಿ ಇರುವಂತ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಹಾಕ್ತೀನಿ, ಸತಿ ಬಿಡಲ್ಲ. ಇಲ್ಲ, ವಿನಯ್ ಆಲ್ರೆಡಿ ತುಂಬಾ ಒಳ್ಳೆ ಆಕ್ಟರ್. ಅವರು ಬೇಸಿಕಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ. ನಂದೊಂದು ಸ್ಟೈಲ್ ಇದೆ, ಅದನ್ನ ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ನಟ. ಸರ್, ಇದರಲ್ಲಿ ಮದುವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್? ಮೋನಿಶಾ ಮಾವ ಅಕಸ್ಮಾತ್ ಮದುವೆ ಆದರೆ ಅವ್ರ ಬಂದು ಶಾಸ್ತ್ರ ಮಾಡಿಸ್ತೀನಿ ಅವರು. ನಿಮ್ಗೆ ಬಹುಶಃ ಅಣ್ಣವರು ಕೂಡ ಈ ತರದ ಒಂದು ಪಾತ್ರ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ತರದೆಲ್ಲ ಪಾತ್ರ ಆಗ್ತಾರೆ, ಒಂದ್ ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ. ನೀವು ಮದುವೆ ಬಾರಿಗೆ ಫೋಟೋ ಶೂಟ್ ಈ ತರ ಡ್ರೆಸ್ ಆಗಿ ಅಥವಾ ಊರ್ಮಾರಿಯನ್ನ ತಲೆ ಮೇಲೆ ಬಿಟ್ಟಾಗ ಹೇಗಿತ್ತ ಅವ್ರಿಗೆ? ಕರೆಕ್ಟ್, ಇದೊಂದು ಫೋಟೋ ಶೂಟ್ ಮಾಡಿದ್ವಿ ನಾನು ಲಾಸ್ಟ್ ಮಂತ್. ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮುರ್ಗ, ಕರೆಕ್ಟ್. ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ. ಸೊ ಅವರೇ ಬಂದು ಅವರೇ ಇದೊಂದು ಅವ್ರು ಹಾಕೊಂತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ, ಆಮೇಲೆ ಅವರೊಂದಷ್ಟು ಸಾಂಗ್ಸ್ ಗಳನ್ನ ಕೂಡ ಹಾಡ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು.
ಫೋಟೋಶೂಟ್ ಮಾಡೋದು, ಅದರಿಂದನೂ ಅದೊಂದು ಟ್ರಾನ್ಸ್ ಹೋಗಿ ಈ ತರ ಒಂದು ಲುಕ್ ಕೊಡೋದು ತುಂಬಾ ಈಸಿ ಆಯ್ತು. ಅಲ್ಲ, ಸಂಪೂರ್ಣ ಇದೇ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ, ಅದ್ರಲ್ಲಿ ಇದೊಂದು ಭಾಗ ಆಗಿರುತ್ತೆ. ಮೊದಲ ಸಿನಿಮಾ ಅಪ್ಪನ ಡೈರೆಕ್ಷನ್, ಅಪ್ಪನೇ ಪ್ರೊಡ್ಯೂಸರ್. ನಾವು ಅದನ್ನ ಗಮನಿಸ್ತಾ ಇದ್ವಿ, ನೀವು ಹಾಕೋ ಫೋಟೋಸ್ ಎಲ್ಲ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗ್ಬಹುದು ಅಂತ ಅನಿಸ್ತಾ ಇತ್ತು. ಇವತ್ತು ನಾವು ಇನ್ನು ನೋಡೋಕೆ ನಮ್ಗೆ ಅನಿಸ್ತಾ ಇದೆ 100% ನೀವು ಅದ್ಭುತವಾಗಿ ನಟಿಸಿ ನಮ್ಮೆಲ್ಲ ಮನರಂಜಿಸ್ತೀರಾ ಅಂತ. ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ, ಯಾಕಂದ್ರೆ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ, ಹೇಗ್ ಮಾಡಬಹುದು ಮಗಳು, ಹೇಗೆ ನಮ್ಮನ್ನ ರಚಿಸಬಹುದು ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಯೆಟ್ ಟು ಪ್ರೂವ್, ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ. ಸೊ ತಯಾರಿ ಕೋರ್ಸ್ ಮಾಡ್ಕೊಂಡ್ ಬಂದೆ ನಾನು, ಈಗ 1 year ಆಕ್ಟಿಂಗ್ ಕೋರ್ಸ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ. ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ. ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ, ನಾನೇನ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ. ಸೊ ಅದು ನಡೀತಾ ಇದೆ. ತುಂಬಾ ಒಳ್ಳೆ ಪಾತ್ರ, ನೀವೇನ್ ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ, ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂತ ಕತೆ. ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ. ಸೊ ನೀವು ಇಲ್ಲಿ ಕೆತ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ. ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು. ಸೊ ನೀವೇನಾದ್ರೂ ಅದರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದ್ರು ಇದೆಯಾ ಅಂತ. ಸೊ ಫೋಟೋಶೂಟ್ ಮಾಡಿದ್ವಲ್ಲ, ಅವತ್ತವ್ರು ಎಲ್ರನ್ನೂ ಕರ್ಸಿದ್ರು, ಅವ್ರೆಲ್ರೂ ಅವತ್ತಿದ್ರು. ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು. ಜಸ್ಟ್ ಏನ್ ಹೇಳ್ತಾರೆ, ಅವ್ರ ಮ್ಯಾನರಿಸಮ್ ಆಗ್ಲಿ, ಅವರು ಅದೊಂದು ರಾನೆಸ್ ಇರುತ್ತಲ್ಲ, ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬಾ ಇತ್ತು. ಹೌದು, ಸೊ ಅವ್ರು ಬಂದಿದ್ರು ಅವತ್ತು. ಭಯ ಇದೆ, ಖಂಡಿತ ಇದೆ. ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ 2 ಮೂವೀಸ್ ನೋಡಿದ್ದೀನಿ. ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗೂ ಅಷ್ಟೇ, ನಮ್ಮ ಅಪ್ಪ ನಾನು ನೋಡ್ತಾ ಇರ್ಲಿಲ್ಲ ಅಲ್ಲಿ, ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ. ಸೊ ಐ ಆಮ್ ಶೋರ್ ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ, ಅವ್ರ ಡೈರೆಕ್ಟರ್, ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ. ಸರ್ ವಿಜಯ್ ಸರ್, ವಿನಯ್ ಅವರನ್ನ ಭೇಟಿಗೆ ತುಂಬಾ ಕಮ್ಮಿ ಅಂತ ಹೇಳಿದ್ವಿ, ಬಟ್ ಈ ಸಿನಿಮಾ ಮೂಲಕ ಅವ್ರ ಜೊತೆ ರಿಲೇಶನ್ಶಿಪ್ ಶುರುವಾಗಿದೆ. ಅವ್ರಿಗೆ ಎಲ್ಲೋ ನಡಿ ಸಾಮರ್ಥ್ಯಗಳಿದೆ, ಅವ್ರಿಗೂ ಕಾಡೋದು ಇಷ್ಟ, ಈ ತರದ ಸಿನಿಮಾಗಳು ಕಂಟೆಂಟ್ಗಳು ಇಷ್ಟ, ಹೇಗೆ ನಡೀತಾ ಇದೆ? ಅದೇ ತುಂಬಾ ಬೆರೆತ್ಕೊಂಡ್ವಿ ಈಗ, ತುಂಬಾ ಒಬ್ರು ಅರ್ಥ ಮಾಡ್ಕೊಂಡಿದ್ದೀವಿ. Speed Plus Karnataka.